ಮೊದಲಿಗೆ ಈ ಒಂದು ಏನು ಮಹಾತ್ಮ ಪಿಕ್ಚರ್ಸ್ ಅಂತ ಒಂದು ಪ್ರಾರಂಭ ಆಯಿತು. ಅದರ ಮೂಲ ಅಂತಂದ್ರೆ ಶಂಕರ್ ಸಿಂಗ್ ಹಾಗೂ ಪ್ರತಿಮಾ ದೇವರನ್ನ ನಾವು ಮರೆಯಕ್ಕಾಗೋದಿಲ್ಲ. ಅವರ ಒಂದು ಅದ್ಭುತವಾದ ಚಿತ್ರಗಳ ನಿರ್ಮಾಣ ಹಾಗೂ ನಿರ್ದೇಶನವನ್ನ ನಾವೆಲ್ಲ ನೋಡಿದ್ದೀವಿ, ಆನಂದಿಸಿದ್ದೀವಿ. ಅಥವಾ ದೊಡ್ಡ ಮಟ್ಟದ ರೆಕಾರ್ಡ್ಗಳಾಗಿದೆ. ಅವರ ಸುಪುತ್ರ ರಾಜೇಂದ್ರ ಸಿಂಗ್ ಬಾಬು ಅವರು ಕನ್ನಡ ಕಂಡಂತ ಅತ್ಯಂತ ಶ್ರೇಷ್ಠ ನಿರ್ದೇಶಕರಲ್ಲಿ ಒಬ್ಬರು. ಅವರು ಕೊಟ್ಟಂತ ಸಿನಿಮಾಗಳು ತಮ್ಗೆಲ್ಲ ಗೊತ್ತೇ ಇದೆ. ಅಂಬರೀಷ್ನ ಇಟ್ಕೊಂಡು ಅಂತ ಮಾಡಿದ್ದಾರೆ. ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಇಟ್ಕೊಂಡು ಅತ್ಯಂತ ಅಮೋಘವಾದ ಚಿತ್ರಗಳನ್ನೆಲ್ಲ ಕೊಟ್ಟಿದ್ದಾರೆ. ಯಾರೂ ಮರೆಯಕ್ಕಾಗಲ್ಲ. ಬಂಧನನ ಯಾರೂ ಮರೆಯಕ್ಕಾಗಲ್ಲ. ಅದೇ ಬಂಧನವನ್ನ ಇವತ್ತು ನಾವು ಕಣ್ಣೆದುರಿಗೆ ನೋಡ್ತಾ ಇದ್ದೀವಿ. ಅವರ ಸುಪುತ್ರ ನನ್ನ ದುಷ್ಯಂತ, ಅವನ ಹೆಸರು ದುಷ್ಯಂತ, ಆದ್ರೆ ಚಿತ್ರರಂಗಕ್ಕೆ ಆದಿತ್ಯ ಅಂತ ಇಟ್ಟಿದ್ದಾರೆ. ಬಹಳ ಒಳ್ಳೆಯ ಹೆಸರು. ಆದಿತ್ಯ ಅಂದ್ರೆ ಸೂರ್ಯ. ಈ ಒಂದು ವೇದಿಕೆಯಲ್ಲಿ ನಾನು ಹೇಳಬೇಕು ಅಂತಂದ್ರೆ, ಇವತ್ತು ನಾನು ಸ್ಮರಿಸ್ಕೊಳ್ಳೋದು 3 ಜನನ್ನು ಸ್ಮರಿಸ್ಕೋತೀನಿ. ಒಂದು ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಒಂದು ವಿಷ್ಣುವರ್ಧನ್ ಆಗಿರ್ಬೋದು, ಒಂದು ಅಂಬರೀಷ್ ಆಗಿರ್ಬೋದು. ಈ ಒಂದು ಜಾಗವನ್ನ ನಾವು ಮಾಡಬೇಕಾದ ಸಂದರ್ಭದಲ್ಲಿ ಅವರೆಲ್ಲ ನಮ್ಗೆ ಸಾಥ್ ಕೊಟ್ಟು ಇವತ್ತು ನೀವೇನು ಕಲಾವಿದರ ಸಂಘದಲ್ಲಿ ಈ ಒಂದು ಟೆರರ್ ಅನ್ನ ನೋಡ್ತಾ ಇದ್ದೀರಾ, ಈ ಟೆರರ್ ಅವರ ಆಶೀರ್ವಾದ ಇದೆ ಅಂತ ನಾನು ಅನ್ಕೋತೀನಿ. ಹೆಸರಿಗೆ ತಕ್ಕಂತೆ ಒಂದು ದುರೀಂದರ್ ಬಗ್ಗೆ ಒಂದು ಮಾತು ಹೇಳಿದ್ರು. ಅವತ್ತೆಲ್ಲ ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡಿ ಬೇರೆ ಚಿತ್ರರಂಗದವರು ಕಾಪಿ ಮಾಡ್ತಾರೆ. ಅದನ್ನ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ಭೂತೆ ನಮಗ ಅಯ್ಯೋ ಆಗಿರ್ಬೋದು, ನಾಗರಹ ಆಗಿರ್ಬೋದು ಅಂತ ರಾಜ್ ಕಪೂರ್ ಅಂತವ್ರು ಕೂಡ ತಮ್ಮ ಮಗನ್ನ ಮತ್ತೆ ರೀಲಾಂಚ್ ಮಾಡಬೇಕಾದ ಒಂದು ಪರಿಸ್ಥಿತಿ ಬಂದಾಗ ಅದು ಪುಟ್ಟಣ್ಣ ಕಣಗಲ್ ಸಿನಿಮಾ ಆಗಿತ್ತು. ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ, ಬಹಳ ಖುಷಿಯಿಂದ ಹೇಳ್ತೀನಿ, ನಮ್ಮ ಆದಿತ್ಯನ ಈ ಸಿನಿಮಾ ಟೆರಿಫಿಕ್ ಆಗಿರುತ್ತೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಬಹುಶಃ ಇದನ್ನ ನೋಡ್ತಾ ಇದ್ದಾಗ ನಾವು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ವಿ, ನಾವು ಯಾರಿಗೂ ಕಮ್ಮಿ ಇಲ್ಲ ಸಹ ಕನ್ನಡದವರು, ಏನೇ ಮಾಡಿದ್ರು ಶ್ರೇಷ್ಠ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ಸಾಥ್ ಇವತ್ತು ಬಂದಿರೋ ಅಷ್ಟೂ ಜನ ಎಲ್ಲ ಕನ್ನಡದ ಕಣ್ಮಣಿಗಳು ಅಂತ ಹೇಳ್ತೀನಿ. ಪ್ರತಿಯೊಬ್ಬರು ಇಲ್ಲಿ ಹೆಸರಿಸಬಹುದು. ನಾನು ಯಾರ ಹೆಸರನ್ನ ಒಟ್ಟಾಗಿ ಹೇಳೋದಿಲ್ಲ. ಆದರೆ ಈ ಒಂದು ಸಿನಿಮಾನ ಗೆಲ್ಲಿಸೋದು ನಮ್ಮ ಕರ್ತವ್ಯ. ಅಂದ್ರೆ ನಮ್ಮ ಕರ್ತವ್ಯ ಅಂದ್ರೆ ನಾವು ಯಾವಾಗಲೂ ಹೇಳ್ತೀವಿ, ಎಸ್ಟೇಟ್, 4th ಎಸ್ಟೇಟ್ ಅಂದ್ರೆ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮ, ಇವೆಲ್ಲ ನಿಮ್ಮ ಕೈಲಿ ಕೊಟ್ಟಿದ್ದೀವಿ. ತಾವುಗಳು ಈ ಸಿನಿಮಾವನ್ನ ನೋಡಿದ್ದೀರಾ, ಟ್ರೈಲರ್ನ ನೋಡಿದ್ದೀರಾ. ಮತ್ತೆ ಈ ಯುವಕನ ಯಾರು ಏನು ಹೈಟಲ್ಲಿ ಕಮ್ಮಿ ಇದ್ದಾನೇನ್ರಿ, ಒಳ್ಳೆ ಹೈಟ್, ಅಮಿತಾಬ್ ಬಚ್ಚನ್ ಹೈಟಲ್ಲಿ ಇದ್ದಾನೆ. ಲುಕ್ಕಲ್ಲಿ ನೋಡ್ರಿ ಶಾರುಖ್ ಖಾನ್ ಮೀರಿಸ್ತಾನೆ. ಟ್ಯಾಲೆಂಟ್ ಅಲ್ಲಿ ಕನ್ನಡದ ಎಲ್ಲ ಪ್ರತಿಭೆಗಳನ್ನು ಮೀರಿಸುವಂತ ಶಕ್ತಿ ಅವರ ಒಂದು ಕುಟುಂಬದ ಕೊಡುಗೆ ಅಂತ ಹೇಳ್ತಾ ಇದ್ದೀನಿ. ಇಂಥ ಒಬ್ಬ ಕಲಾವಿದನ್ನ ನಾವು ಇಟ್ಕೊಂಡು, ಎಂತೆಂಥ ಕಲಾವಿದರಿದ್ದಾರೆ ಕನ್ನಡದಲ್ಲಿ, ಎಂತೆಂಥ ಕಲಾವಿದರು ಬಂದು ಹೋಗಿದ್ದಾರೆ. ನಾವಿವತ್ತು ಉಳಿಸ್ಕೋಬೇಕು, ನಮ್ಮ ನಿರ್ದೇಶಕನ ಉಳಿಸ್ಕೋಬೇಕು, ನಮ್ಮ ನಿರ್ಮಾಪಕರನ್ನು ಉಳಿಸ್ಕೋಬೇಕು, ನಮ್ಮ ಕನ್ನಡತನವನ್ನು ಉಳಿಸ್ಕೋಬೇಕು ಅಂತ ನಾನು ಹೇಳ್ತಾ, ಈ ಒಂದು ಸಿನಿಮಾ ನಿರ್ಮಾಣ ಮಾಡಿರುವ ನಿರ್ಮಾಪಕರಿಗೆ ನನ್ನ ಅತ್ಯಂತ ವಂದನೆಗಳು. ಉಪ್ಪಿ ಸಿನಿಮಾ ಅವರು, ಹಾಗೇನೆ ಇದನ್ನ ನಿರ್ದೇಶನ ಮಾಡಿದಂಥ ನಿರ್ದೇಶಕ ರಂಜನ್, ಎಲ್ಲಿದ್ರೆ ಸರ್? ರಂಜನ್ ಸರ್ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಈಗಲೇ ಟೆರಿಫಿಕ್ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮಿಂದ ದೊಡ್ಡ ದೊಡ್ಡ ಸಿನಿಮಾಗಳನ್ನ ನಿರೀಕ್ಷೆ ಮಾಡೋದಕ್ಕೆ ಮಾಡ್ತಾನೆ ಇರ್ತೀವಿ. ಹಾಗೆ ಇಲ್ಲಿ ಹೆಚ್ಚು ಮಾತಾಡೋದಕ್ಕೆ ತುಂಬಾ ಬೇಕಾದಷ್ಟು ಜನ ಇದ್ದಾರೆ. ನನಗೊಂದು ಇನ್ಸಿಡೆನ್ಸ್ ಮಾತ್ರ ನಾನು ಯಾವತ್ತೂ ನೆನೆಸ್ಕೋತೀನಿ ಹುಡುಗನ್ ನೋಡಿದಾಗ. ನೋಡಿ, ಇವತ್ತು ಅಂಕಲ್ ನೀವು ಬರಲೇಬೇಕು, ಅಂಕಲ್ ನೀವು ಬರಲೇಬೇಕು ಅಂತಂದಾಗ ನಮ್ಮಿಬ್ಬರ ಹಿಂದೆ ಒಂದು ಕತೆ ಇದೆ. ನಾನು ಮೈಸೂರಲ್ಲಿ ಚಂದನದ ಗೊಂಬೆ ಸಿನಿಮಾ ಮಾಡುವ ಸಂದರ್ಭದಲ್ಲಿ ನನಗೆ ಪರಿಚಯ ಆಗಿದ್ದು ಇವರ ಕುಟುಂಬ. ಅವತ್ತು ಬಡ್ಡಿ ಬಂಗಾರಮ್ಮ ಅಂತ ಏನು ನಮ್ಮ ಕಲಾವಿದರು ಹೋಗಿದ್ರು, ಅವರು ಇವ್ರ ಮನೆಗೆ ಕರ್ಕೊಂಡೋಗಿ ಪರಿಚಯ ಮಾಡಿಸಿದ್ರು. ಅವತ್ತಿಂದ ಇವತ್ತಿನವರೆಗೂ ನಾನೊಂದು ಶಿಸ್ತನ್ನು ಕಲ್ತಿದ್ದು ಅಂದರೆ ಪ್ರತಿಮಾ ದೇವಿಯಿಂದ. ಅವರ ನಡೆ, ನುಡಿ, ಮಾತುಗಾರಿಕೆ ಎಲ್ಲವೂ ಹಾಗೇನೆ ಕಡೆ ತನಕ ಇತ್ತು. ಹಾಗಾಗಿ ಅವರ ಕುಟುಂಬದವರು ನನಗೆ ಕಾದಿದ್ದು ಒಂದೇ ಒಂದು ಕಾರಣಕ್ಕೆ, ಈ ಹುಡುಗನಿಗೆ ಒಂದು ಸಣ್ಣ ಆಕ್ಸಿಡೆಂಟ್ ಆಗೋಯ್ತು ಅವತ್ತು. ಆ ಒಂದು ಸಂದರ್ಭದಲ್ಲಿ ನನ್ನ ಹತ್ರ ಅವಾಗ ಒಂದು ಕಾರು ತೊಗೊಂಡು ಬಿದ್ದೆ. ಪ್ರಾಯ ಟೈಮಲ್ಲಿ ಹೋಗಿ ಕರ್ಕೊಂಡು ಒಂದು ಸ್ಟಿಚ್ ಹಾಕಿದೆ. ಅದ್ರ ಮಾರ್ಕಿನ ಹಾಗೆ ಇದೆ. ಅದು ಟೆರಿಫಿಕ್ ಮಾರ್ಕ್. ಯಾಕೆಂದ್ರೆ ಅದು ನೋಡಿ ನೆಕ್ಸ್ಟ್ ಸಿನಿಮಾಗಳಲ್ಲಿ ಅವನ ಒಂದು ಲೀಲೆ ಅಪಾರವಾಗಿರುತ್ತೆ. ನನಗೆ ಆ ನಂಬಿಕೆ ಇದೆ.
ಯಾಕೆಂದರೆ ಅಂತಹ ಒಂದು ಕುಟುಂಬದಿಂದ ಬಂದಂಥ 3ನೇ ಜನರೇಷನ್ನು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಮಹಾತ್ಮ ಪಿಕ್ಚರ್ಸ್ ಆ್ಯಂಡ್ ಬಾಬು ಸರ್. ಅವರು ಯಾರ್ಯಾರನ್ನ ಇಟ್ಕೊಂಡು ಡೈರೆಕ್ಟ್ ಮಾಡಿಲ್ಲ. ನಾನು ಕೇಳಿದ ಹೆಸರು ಮಾತ್ರ ಅಲ್ಲ, ಭಾರತ ದೇಶ ಅತ್ಯಂತ ಶ್ರೇಷ್ಠ ನಟ ಅಂತ ಕರೆದಂಥ ದಿಲೀಪ್ ಕುಮಾರ್ ಇಟ್ಕೊಂಡು ಇದೇ ಬೆಂಗಳೂರಿನಲ್ಲಿ ಡೈರೆಕ್ಟ್ ಮಾಡಿದ್ದಾರೆ. ಇದೇ ರಾಜ್ಕುಮಾರ್, ಹಿಂದಿ ರಾಜ್ಕುಮಾರ್ ಇಟ್ಕೊಂಡು ಡೈರೆಕ್ಟ್ ಮಾಡಿದ್ದಾರೆ. ಹೇಮಾ ಮಲ್ಲಿನ್ ಇಟ್ಕೊಂಡು ಡೈರೆಕ್ಟ್ ಮಾಡಿದ್ದಾರೆ. ನಮ್ಮ ಹೆಮ್ಮೆ ರಾಜೇಂದ್ರ ಸಿಂಗ್ ಬಾಬು ನಮ್ಮ ಜೊತೆಯಲ್ಲಿರೋದು. ಹಾಗೆ ಇವತ್ತು ನಾವೆಲ್ಲ ಹೃದಯ ತುಂಬಿ ಈ ಕುಟುಂಬಕ್ಕೆ ಆಶೀರ್ವಾದ ಮಾಡಬೇಕು. ಇನ್ನು ಸ್ವಲ್ಪ ದಿನದಲ್ಲಿ 100 years ಸೆಂಚುರಿ ಬಾರಿಸುವಂಥ ಒಂದು ಪಿಕ್ಚರ್ಸ್ ಅವ್ರದ್ದು. ನಾವೆಲ್ಲ ಕನ್ನಡಿಗರು, ಸಿನಿಮಾ ರಸಿಕರು, ಸಿನಿಮಾ ಪ್ರಿಯರು ಒಗ್ಗಟ್ಟಾಗಿ ನಿಂತು ಈ ಕುಟುಂಬಕ್ಕೆ ನಾವು ಆಶೀರ್ವಾದ ಮಾಡಬೇಕು. ಎಲ್ಲ ಒಳ್ಳೆಯದಾಗಲಿ. ನನ್ನ ದುಷ್ಯಂತ, ನಿಮ್ಮ ಆದಿತ್ಯ. ಗುಡ್ ಲಕ್.